ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1116ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ಡ್ರ್ಯಾಗನ್ ಇಂದ. ಸ್ನ್ಯಾಪ್ಡ್ರ್ಯಾಗನ್ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ಚಿಪ್ ನ ಲಾಂಚ್ ಮಾಡಿದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಅಂತೇಳಿ. ಇವಾಗ ಅಟ್ ಪ್ರೆಸೆಂಟ್ ನಮಗೆ ಫ್ಲಾಗ್ಶಿಪ್ ಪ್ರೊಸೆಸರ್ ಏನಿದೆಲ್ಲ ಸ್ನ್ಯಾಪ್ಡ್ರ್ಯಾಗನ್ 8 ಅದರ ನೆಕ್ಸ್ಟ್ ವರ್ಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಅಡ್ವಾನ್ಸ್ ಇರುತ್ತೆ. ಆಂಟುಟು ಸ್ಕೋರ್ ಎಲ್ಲಿವರೆಗೂ ರೀಚ್ ಆಗಿದೆ ಗೊತ್ತಾ? 40 ಲಕ್ಷದವರೆಗೂ ರೀಚ್ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ರೀಸೆಂಟ್ ಆಗಿ ಲಾಂಚ್ ಆಯ್ತಲ್ಲ ಆಪಲ್ ಕಂಪ್ನಿಯವ್ರದ್ದು ಐಫೋನ್ 17 ಸೀರೀಸ್, ಆ ಮೊಬೈಲ್ಸ್ ನಾವು ಆಂಟುಟು ಸ್ಕೋರ್ ರನ್ ಮಾಡಿದ್ರೆ ಹತ್ತತ್ರ ನಿಮಗೆ 25 ಲಕ್ಷದವರೆಗೂ ಬರುತ್ತೆ. ಇದು ನಿಮಗೆ 40 ಲಕ್ಷದವರೆಗೂ ರೀಚ್ ಆಗಿದೆ. ಇನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಚಿಪ್ ಸೆಟ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ, ವರ್ಲ್ಡ್ ವೈಡ್ ಆಗಿ ಲಾಂಚ್ ಮಾಡಿದ್ದಾರೆ. ಇವಾಗ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವರಲ್ಲಿ ಚಿಪ್ ಸೆಟ್ ಲಾಂಚ್ ಮಾಡಿದ್ದು ಶೌಮಿ ಅವರು ಇಲ್ಲೊಂದು ಮೊಬೈಲ್ಸ್ ಕೂಡ ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ, ಶೌಮಿ 17 ಸೀರೀಸ್. ಟೋಟಲ್ ಆಗಿ 3 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, ಶೌಮಿ 17, 17 Pro, 17 Pro Max ಅಂತೇಳಿ. ಮೂರರಲ್ಲೂ ಕೂಡ ನಿಮಗೆ ಸೇಮ್ ಚಿಪ್ ಸೆಟ್ ಇರುತ್ತೆ, ಸ್ನ್ಯಾಪ್ಡ್ರ್ಯಾಗನ್ 8 Gen 5. ಈ ಒಂದು ಮೊಬೈಲ್ಸ್ ಅಲ್ಲಿ ತುಂಬಾ ವೆರೈಟಿಯಾಗಿ ಲಾಂಚ್ ಮಾಡಿದ್ದಾರೆ, ಒಂದು ವೆರೈಟಿ ಫೀಚರ್ ಕೂಡ ಇದೆ. ಅಂತದೇನಿದೆ ಬ್ರೋ ಅಂದ್ರೆ ಶೌಮಿ 17 ನಿಮಗೆ ನಾರ್ಮಲ್ ಆಗಿನೇ ಇರುತ್ತೆ, 17 Pro, 17 Pro Max ಅಲ್ಲಿ ಹಿಂದೆಗಡೆ ನಿಮಗೆ ಸೆಕೆಂಡರಿ ಡಿಸ್ಪ್ಲೇ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಸಣ್ಣ ಡಿಸ್ಪ್ಲೇ ಇರುತ್ತೆ. ಇದು ನಿಮಗೆ 2.7 ಇಂಚಸ್ ಇಂದ ಬರುತ್ತೆ. ಇದು ಕಂಪ್ಲೀಟ್ ಆಗಿ ನಿಮಗೆ AMOLED ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ನೋಡೋದಕ್ಕೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. ನನಗೆ ಇನ್ನ ಇಷ್ಟ ಆಗಿದ್ದೇನು ಗೊತ್ತಾ, ಈಗಾಗಲೇ ತುಂಬಾ ಬ್ರ್ಯಾಂಡ್ ಅವರು ಈ ತರ ಒಂದು ಸೆಕೆಂಡರಿ ಡಿಸ್ಪ್ಲೇ ತಂದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಶೌಮಿ ಅವರು ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಸ್ಪೆಷಲ್ ಬ್ಯಾಕ್ ಕೇಸ್ ಕೂಡ ತಂದಿದ್ದಾರೆ. ಈ ಒಂದು ಕೇಸ್ ನೀವು ಮೊಬೈಲ್ ಹಾಕಿದ್ದಾದ್ಮೇಲೆ ಇಲ್ಲಿ ನೀವು ರಿಟ್ರೋ ಗೇಮ್ಸ್ ಆದ್ರೆ ಆಡ್ಬೋದು. ಸಣ್ಣವರಿದ್ದಾಗ ನಾವು ಗೇಮ್ಸ್ ಆಡ್ತಾ ಇದ್ವಲ್ಲ, ಆ ಎಲ್ಲಾ ಗೇಮ್ಸ್ ಕೂಡ ಈ ಸಣ್ಣ ಡಿಸ್ಪ್ಲೇ ಅಲ್ಲಿ ನೀವಾದ್ರೆ ಆಟ ಆಡ್ಬೋದು. ಈ ಕೇಸ್ ಕೂಡ ನೀವು ಚಾರ್ಜ್ ಮಾಡಬೇಕಾಗತ್ತೆ. ಒಂದ್ಸಲ ಫುಲ್ ಚಾರ್ಜ್ ಮಾಡಿದೀರಾ ಅಂದ್ರೆ 40 ದಿನ ನಿಮಗೆ ಬ್ಯಾಟರಿ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಶೌಮಿ ಅವರು ಹೇಳ್ತಾ ಇದ್ದಾರೆ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ ಅಂತೇಳಿ. ಎಲ್ಲರೂ ಯಾರು ತಂದಿಲ್ಲ, ನಾವು ಸೆಕೆಂಡರಿ ಡಿಸ್ಪ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನೊಂದೇ ತರಬಹುದಿತ್ತು. ಆದ್ರೆ ಇವ್ರು ಎಷ್ಟು ಚೆನ್ನಾಗಿ ಡಿಸ್ಪ್ಲೇನು ಕೂಡ ತಂದು ಅಲ್ಲಿನೂ ಕೂಡ ಸಣ್ಣ ಪುಟ್ಟ ಗೇಮ್ಸ್ ಆಡೋ ರೀತಿ ಒಂದು ಕೇಸ್ ನ ಡಿಸೈನ್ ಮಾಡಿ ಈ ಒಂದು ಕೇಸ್ ಲಾಂಚ್ ಮಾಡಿದ್ದಾರೆ. ನೋಡೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅವ್ರ ಇನೋವೇಷನ್ ಎಷ್ಟು ಚೆನ್ನಾಗಿದೆ. ಎಲ್ಲಾನು ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸ್ ನ ಪ್ರೊವೈಡ್ ಮಾಡಿದ್ದಾರೆ, AMOLED ಡಿಸ್ಪ್ಲೇ ಇರುತ್ತೆ, 7500 mAh ಬ್ಯಾಟರಿ ಇರುತ್ತೆ, 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಬಂದ್ಬಿಟ್ಟು ಪ್ರೈಸಸ್ ಕೂಡ ರಿವೀಲ್ ಆಗಿಲ್ಲ, ಚೈನಾ ಪ್ರೈಸಸ್ ಕೂಡ ಇನ್ನ ರಿವೀಲ್ ಆಗಿಲ್ಲ, ಜಸ್ಟ್ ಮೊಬೈಲ್ಸ್ ನ ಮಾತ್ರ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದೊಳ್ಳೆ ಮೊಬೈಲ್ ಸಸ್ತಾ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗ್ತಾ ಇರೋದು ರಿಯಲ್ಮಿ P3 Pro ಅಂತೇಳಿ. ಈ ಮೊಬೈಲ್ ಲಾಂಚ್ ಮಾಡಿದ 22,000ಕ್ಕೆ, ನಾರ್ಮಲ್ ಆಗಿ ನಿಮಗೆ 20,000 ರೇಂಜ್ ಅಲ್ಲಿ ಸಿಗುತ್ತೆ. ಇವಾಗ ನಿಮಗೆ ಈ ಒಂದು ಮೊಬೈಲ್ 15,500 ರೇಂಜ್ ಅಲ್ಲಿ ಸಿಗ್ತಾ ಇದೆ. ಎಷ್ಟು ಒಳ್ಳೆ ಮೊಬೈಲ್ ಅಂದ್ರೆ ನಿಮಗೆ 1.5K ರೆಸಲ್ಯೂಷನ್ ಡಿಸ್ಪ್ಲೇ, ಪ್ರೊಸೆಸರ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, 6000 mAh ಬ್ಯಾಟರಿ, ಅದರ ಜೊತೆಗೆ IP69 ರೇಟಿಂಗು ಕೂಡ ಇರುತ್ತೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ಧಮಾಕ ಮೊಬೈಲ್ ಅಂತಾನೆ ಹೇಳ್ಬೋದು. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಈ ಒಂದು ಮೊಬೈಲ್ ನ ನಾವು ಅಪ್ಡೇಟ್ ಮಾಡ್ತಾನೆ ಇದೀವಿ. ತುಂಬಾ ಜನ ಈ ಮೊಬೈಲ್ ನ ಪ್ರೈಸಿಗೆ ಪರ್ಚೇಸ್ ಮಾಡಿದ್ದಾರೆ. ಇನ್ನ ನೀವು ಏನಾದರೂ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಬೇಗ ಮಾಡಿ, ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿಂದ ನೀವು ಜಾಯಿನ್ ಆಗಿ. ನ್ಯೂಸ್ ನೋಡ್ಕೊಂಡ್ರೆ ಕಾಸ್ಟ್ ಆಫ್ ಐಫೋನ್, ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿ ವರ್ಷ ಈ ಒಂದು ಟೇರ್ ಡೌನ್ ಆದ್ರೆ ನಡೆಯುತ್ತೆ. ಇವಾಗ ಆಪಲ್ ಕಂಪ್ನಿಯವರು ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ ಐಫೋನ್ 17 ತಗೊಳ್ಳಿ. ಇವಾಗ ಐಫೋನ್ 17 ನಮ್ಮ ಇಂಡಿಯಾದಲ್ಲಿ 83,000ಕ್ಕೆ ಲಾಂಚ್ ಮಾಡಿದ್ದಾರೆ. ಅದೇ ಐಫೋನ್ 17 ತಯಾರು ಮಾಡೋದಕ್ಕೆ ಆಪಲ್ ಕಂಪ್ನಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಓವರ್ ಆಲ್ ಆಗಿ ನೋಡಿದ್ರೆ $408 ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದು ಕೂಡ ಪ್ರೋ ಮಾಡೆಲ್ಗೆ $400 ಅಂತ, ರಫ್ ಆಗಿ $400 ತಗೊಳ್ಳಿ, ಹತ್ತತ್ರ 33,500 ಆಗುತ್ತೆ. ಇದರಲ್ಲಿ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಫ್ರೇಮ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಬ್ಯಾಟ್ರಿ, ಹಾಗೆ ಬಂದ್ಬಿಟ್ಟು ಸೆನ್ಸಾರ್ಸ್, ಹಾಗೆ ಬಂದ್ಬಿಟ್ಟು ಚಿಪ್ ಇರುತ್ತೆ, ಆ ಒಂದು ಚಿಪ್, 5G ಮೋಡಮ್, ಇದನ್ನೆಲ್ಲಾನು ಕೂಡ ಓವರ್ ಆಲ್ ಆಗಿ ಏನೇನೆಲ್ಲ ಕಾಂಪೋನೆಂಟ್ಸ್ ಯೂಸ್ ಮಾಡಿದರೋ ಅದರದಷ್ಟು ಕೂಡ ಪ್ರೈಸ್ ತಗೋದ್ರೆ ಹತ್ತತ್ರ $400 ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಆದ್ರೆ ಅವರು ನಮ್ಮ ಇಂಡಿಯಾದಲ್ಲಿ ಹಾಗೆ ಬಂದ್ಬಿಟ್ಟು ಬೇರೆ ದೇಶದಲ್ಲೆಲ್ಲ ಲಾಂಚ್ ಮಾಡಿರೋದು 1 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ. ಅರೌಂಡ್ 60 to 70% ಪ್ರಾಫಿಟ್ ಆದ್ರೆ ಇದೆ. ನಿಮಗೆ ಅನ್ನಿಸ್ಬೋದು ಬ್ರೋ ಮಾಡೋದಕ್ಕೆ 33,000 ಆಗತ್ತಂತೆ, ಮತ್ತೇನಕ್ಕೆ ಇವರು 1 ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ, ಇಷ್ಟೊಂದು ಲಾಭನ ಅಂತೇಳಿ. ಅಂದ್ರೆ ಅವರಿಗೆ ಖರ್ಚು ಕೂಡ ಅದೇ ರೀತಿ ಇರುತ್ತೆ. ಮೇನ್ ಆಗಿ ಕ್ವಾಲಿಟಿ, ಹಾಗೆ ಬಂದ್ಬಿಟ್ಟು ಆಪಲ್ ಲೋಗೋಗಾಗಿರ್ಬೋದು, ಅದಕ್ಕಿರೋ ಸ್ಟೇಟಸ್ಗೆ ಅವರು ಚಾರ್ಜ್ ಮಾಡ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ನಿಮಗೆ 5 to 6 ಇಯರ್ಸ್ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ, ಸಾಫ್ಟ್ವೇರ್ ಅಪ್ಡೇಟ್ಸ್ ಕೊಡ್ತಾರೆ. ಅಲ್ಲಿ R&D ಅಲ್ಲಿ ತುಂಬಾ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾರೆ. ಆ ದುಡ್ಡು ಕೂಡ ಇಲ್ಲೇ ಇನ್ಕ್ಲೂಡ್ ಆಗುತ್ತೆ. ಅದನ್ನೆಲ್ಲನೂ ಕೂಡ ಓವರ್ ಆಲ್ ಆಗಿ ನೋಡಿದಾಗ ಅಲ್ಲಿವರೆಗೂ ಖರ್ಚಂತೂ ಬಂದೇ ಬರುತ್ತೆ. ಹಾಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ನೋಡ್ಕೊಂಡ್ರೆ ತುಂಬಾ ಇಶ್ಯೂಸ್ ಕೂಡ ಬಂತು ಐಫೋನ್ 17 ಸೀರೀಸ್ ಅಲ್ಲಿ. ಕಲರ್ ಹೋಗ್ತಾ ಇದೆ, ಹಾಗೆ ಬಂದ್ಬಿಟ್ಟು ಆದಷ್ಟು ಬೇಗ ಡಿಂಟ್ ಬೀಳ್ತಾ ಇದೆ, ಮೊಬೈಲ್ ಕೆಳಗೆ
ಕೆಳಗೆ ಬಿದ್ದರೆ ಸಾಕು ಒಂದು ಚುಕ್ಕೆ ಆದರೆ ಬೀಳ್ತಾ ಇದೆ. ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಕ್ವಾಲಿಟಿ ಇಶ್ಯೂಸ್ ಅಂತ ಹೇಳ್ಬಿಟ್ಟು ತುಂಬಾ ನ್ಯೂಸ್ ಆದ್ರೆ ಬಂತು. ಆಪಲ್ ಕಂಪ್ನಿಯವರು ಕೂಡ ರಿಯಾಕ್ಟ್ ಆದ್ರು, ನಾವು ಒಳ್ಳೆ ಗ್ರೇಡ್ ಅಲ್ಯೂಮಿನಿಯಂನೇ ಯೂಸ್ ಮಾಡಿದೀವಿ, ಅಂತ ಇಂಥ ಗ್ರೇಡ್ ಯೂಸ್ ಮಾಡಿಲ್ಲ ಅಂತೇಳಿ. ಇನ್ನು ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ, ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒಂದು ಐಫೋನ್ ಕಂಪ್ಲೀಟ್ ಆಗಿ ತಯಾರಾಗೋದಕ್ಕೆ ಹತ್ತತ್ರ 35,000 ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂದ ಗವರ್ಮೆಂಟ್ ಮೇಲೆ ಆಪಲ್ ಹಾಗೆ ಬಂದ್ಬಿಟ್ಟು ಗೂಗಲ್ ಇವರಿಬ್ರು ಕೂಡ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಅವ್ರಿಗೆ ಅನ್ಸಿರೋದನ್ನೆಲ್ಲನೂ ಕೂಡ ಒಂದು ಟ್ವೀಟ್ ಆದ್ರೆ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗವರ್ಮೆಂಟ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿರೋದೆ. ವಿಪರೀತವಾಗಿ ರೂಲ್ಸ್ ತರ್ತಿರ್ತಾರೆ. ಕೆಲವೊಂದು ರೂಲ್ಸ್ ತುಂಬಾ ಚೆನ್ನಾಗಿರುತ್ತೆ, ಇನ್ನ ಕೆಲವೊಂದು ರೂಲ್ಸ್ ಅಂತ ತುಂಬಾ ಅಧ್ವಾನ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಐಫೋನ್ಸ್ ಅಲ್ಲಿ ನೋಡಿ, ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ. ಅದು ಸೆಕ್ಯೂರಿಟಿ ವೈಸ್ ತುಂಬಾ ದೊಡ್ಡ ಮೈನಸ್ ಅಂತಾನೆ ಹೇಳ್ಬೋದು. ನಮಗೆ ಇಷ್ಟ ಇರುತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನಮಗೆ ಖುಷಿ ಇರುತ್ತೆ, ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಸಡನ್ ಆಗಿ ಮಾಲ್ವೇರ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ, ಸ್ಕ್ಯಾಮಿಗೆ ತುಂಬಾ ಜನ ದುಡ್ಡು ಕಳ್ಕೊಂತಾ ಇರ್ತಾರೆ. ಇದೆಲ್ಲಾನು ಕೂಡ ನಮಗೆ ಈ ತರ ಅನ್ನೌನ್ ಲಿಂಕ್ಸ್ ಆಗಿರ್ಬೋದು, ಅನ್ನೌನ್ ಅಪ್ಲಿಕೇಶನ್ಸ್ ನಾವು ಇನ್ಸ್ಟಾಲ್ ಮಾಡ್ಕೊಂಡಾಗ ಈ ರೀತಿಯಾಗಿ ಆಗುತ್ತೆ. ಆದ್ರೆ ಗವರ್ಮೆಂಟ್ ಏನ್ ಹೇಳಿದ್ರು ಅಂದ್ರೆ ಇದರಲ್ಲಿ ನಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಕೂಡ ಇನ್ಸ್ಟಾಲ್ ಆಗೋ ರೀತಿ ಆಕ್ಸೆಸ್ ಕೊಡಿ ಅಂತ ಕೇಳಿದ್ರು. ಅವಾಗ ಆಪಲ್ ಕಂಪ್ನಿಯವರು ಪರ್ಮಿಷನ್ ಕೊಟ್ಟರು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಮಟ್ಟಿಗೆ ಆಫರ್ಸ್ ನ ಇವರು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಆಪಲ್ ಅಲ್ಲಿ ಬಂದ್ಬಿಟ್ಟು ನಮಗೆ ಲೈವ್ ಟ್ರಾನ್ಸ್ಲೇಷನ್ ಅಂತ ಹೇಳ್ಬಿಟ್ಟು ಇರುತ್ತೆ. ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಆಪಲ್ ಏರ್ಪೋರ್ಟ್ಸ್ ಅಲ್ಲಿ, ನಿಮಗೆ ಲೈವ್ ಅಲ್ಲಿನೇ ಲ್ಯಾಂಗ್ವೇಜ್ ಅನ್ನೋದು ಟ್ರಾನ್ಸ್ಲೇಷನ್ ಆದ್ರೆ ಆಗುತ್ತೆ. ಆ ಒಂದು ಫೀಚರ್ ಇವಾಗ ಗವರ್ಮೆಂಟ್ ರೀಜನ್ ಅಲ್ಲಿ ಇರೋರಿಗೆ ಕೊಡ್ತಾ ಇಲ್ಲ. ರೀಸನ್ ಏನು ಅಂದ್ರೆ ಇವಾಗ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಅದಕ್ಕೂ ಕೂಡ ಇದು ಸಿಂಕ್ ಆಗ್ಬಿಡುತ್ತೆ. ಹಾಗೆ ಬಂದ್ಬಿಟ್ಟು ಅಲ್ಲಿನೂ ಕೂಡ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಕೂಡ ಇವಾಗ ತುಂಬಾ ಆಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಐಫೋನ್ಸ್ ಅಲ್ಲಿ ನೀವು ಸ್ಕ್ರೀನ್ ಮಿರರಿಂಗ್ ಮಾಡಬಹುದು, ಐಫೋನ್ ಇಂದ ಮ್ಯಾಕ್ ಬುಕ್ ಗೆ ನೀವು ಸ್ಕ್ರೀನ್ ಮಿರರಿಂಗ್ ಆದ್ರೆ ಮಾಡಬಹುದು. ಆ ಒಂದು ಫೀಚರ್ ಕೂಡ ತಂದಿಲ್ಲ. ಇವಾಗ ನಾವು ಅದನ್ನ ತಂದಿದ್ದೀವಿ ಅಂದ್ರೆ ನೆಕ್ಸ್ಟ್ ನೀವು ವಿಂಡೋಸ್ಗೂ ಕೂಡ ತಗೊಂಡ್ ಬನ್ನಿ ಅಂತೀರಾ. ಈ ರೀತಿಯಾಗೆಲ್ಲ ಮಾಡ್ಕೊಂತ ಹೋದ್ರೆ ಅದು ಐಫೋನ್ ಅನ್ನೋದಿಲ್ಲ. ಅದಕ್ಕೋಸ್ಕರ ನಾವು ಈ ಫೀಚರ್ಸ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನ ಗೂಗಲ್ ವಿಷಯಕ್ಕೆ ಬಂದ್ರೆ ಇವಾಗ ನಾರ್ಮಲ್ ಆಗಿ ನೀವೇನಾದ್ರೂ ರೆಸ್ಟೋರೆಂಟ್, ಹೋಟೆಲ್ಸ್, ಇಲ್ಲಾಂದ್ರೆ ಫ್ಲೈಟ್ ಬುಕಿಂಗ್ಸ್ ಈ ರೀತಿಯಾಗಿ ಸರ್ಚ್ ಮಾಡಿದೀರಾ ಅಂದ್ರೆ ನಿಮಗೆ ಲೀಸ್ಟ್ ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಯಾವ ಫ್ಲೈಟ್ ಎಷ್ಟೆಷ್ಟು ಪ್ರೈಸಿಗೆ ಇದೆ ಅಂತ ಹೇಳ್ಬಿಟ್ಟು. ಅದೇ ಕಡೆ ನೋಡ್ಕೊಂಡ್ರೆ ಈ ಒಂದು ಲೀಸ್ಟ್ ಆದ್ರೆ ಬರೋದಿಲ್ಲ. ಇದರಿಂದ ತುಂಬಾ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ, ಜಾಸ್ತಿ ರೇಟ್ ಇರೋ ಹೋಟೆಲ್ಸ್ ನೇ ಬುಕ್ ಮಾಡ್ಕೊಂತಿದ್ದಾರೆ. ಆದಷ್ಟು ಇದನ್ನೆಲ್ಲ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು ಇವರಿಬ್ರು ಕೂಡ ರಿಕ್ವೆಸ್ಟ್ ಆದ್ರೆ ಮಾಡ್ಕೊಂಡಿದ್ದಾರೆ. ಗವರ್ಮೆಂಟ್ ಯಾರ ಮಾತು ಕೂಡ ಕೇಳೋದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಕಂಪ್ನಿಯವರು ಕೂಡ ಚೈನಾದಲ್ಲಿ ವಿವೋ X300 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಎರಡು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, X300, X300 Pro ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ನೀವೇನಾದ್ರೂ X300 ಇಲ್ಲಾಂದ್ರೆ 300 Pro ಇದರಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಎಡಿಷನ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಕ್ಯಾಮ್ರಾ ಕಿಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅದು ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಬಾಕ್ಸ್ ಈ ರೀತಿಯಾಗಿ ಇರುತ್ತೆ. ಒಳಗಡೆ ನಿಮಗೆ ಕ್ಯಾಮ್ರಾಗೆ ಸಂಬಂಧಪಟ್ಟ ಎಲ್ಲ ಲೆನ್ಸ್ ಆಗಿರ್ಬೋದು, ಕಂಟ್ರೋಲರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಿಮಗೆ ಇದರಲ್ಲೇ ಪ್ರೊವೈಡ್ ಮಾಡಿರ್ತಾರೆ. ಇದರಲ್ಲಿ ನಿಮಗೆ MediaTek Dimensity 9500 ಈ ಒಂದು ಚಿಪ್ ಯೂಸ್ ಮಾಡಿದ್ದಾರೆ. ಇದು ಕೂಡ ಫ್ಲಾಗ್ಶಿಪ್ ಚಿಪ್ ಅಂತಾನೆ ಹೇಳ್ಬೋದು. ನಿಮ್ ಇದರಲ್ಲಿ ಮೇನ್ ಕ್ಯಾಮ್ರಾ 200 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮ್ರಾನು ಕೂಡ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಬಾಕ್ಸ್ ಅಲ್ಲೇ ನಿಮಗೆ ಒಂದು ದೊಡ್ಡ ಲೆನ್ಸ್ ಆದ್ರೆ ಕೊಡ್ತಾರೆ. ಈ ಲೆನ್ಸ್ ಕೂಡ ನಿಮಗೆ 200 ಮೆಗಾ ಪಿಕ್ಸೆಲ್ ಇರುತ್ತೆ, 85mm ಇಂದ ಬರುತ್ತೆ. ನೀವು ಆರಾಮಾಗಿ ಟೆಲಿಫೋಟೋ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಶಾರ್ಟ್ಸ್ ಆದ್ರೆ ತೆಗಿಬಹುದು. ಇದನ್ನೆಲ್ಲನೂ ಕೂಡ ಇವರು ಬಾಕ್ಸ್ ಅಲ್ಲೇ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಇದನ್ನು ಕೂಡ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ 100% ಲಾಂಚ್ ಮಾಡ್ತಾರೆ. X300 ಕೂಡ ಬರುತ್ತೆ, X300 Pro ಕೂಡ ಬರುತ್ತೆ. ಅಲ್ಟ್ರಾ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಚೈನಾದಲ್ಲೂ ಕೂಡ ಇನ್ನ ಅಲ್ಟ್ರಾ ವರ್ಷನ್ ಲಾಂಚ್ ಮಾಡಿಲ್ಲ. ಅಲ್ಲಿ ಲಾಂಚ್ ಮಾಡಿದ್ರು ಕೂಡ ನಮ್ಮ ಇಂಡಿಯಾಗೆ ಅಲ್ಟ್ರಾ ವರ್ಷನ್ ತರೋದಿಲ್ಲ. ಎರಡು ಮೊಬೈಲ್ಸ್ 100% ಲಾಂಚ್ ಆಗುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.